ವೆಲ್ಕಮ್ ಟು ನಿತ್ಯ ಸ್ಪೆಷಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂದ್ಕೊಂಡು. ಸೊ ಈ ವಿಡಿಯೋಸ್ನ ಸ್ಟಾರ್ಟ್ ಮಾಡೋಣ. ನೋಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನನ್ನು ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನೋಡಿ, ಇವತ್ತು ನಮ್ಮನೆ ಹತ್ರ ಬಸಳೆ ಸೊಪ್ಪು ತುಂಬಾ ಚೆನ್ನಾಗಿ ಬಂದಿತ್ತು. ಮಳೆ ಬಿದ್ದಿದ್ಕಂತೂ ತುಂಬಾ ಚೆನ್ನಾಗಿ ಸೊಪ್ಪೆಲ್ಲ ಫ್ರೆಶ್ ಆಗಿ ಬಂದಿದೆ. ಸೊ ಈಗ ನಾನು ಅದನ್ನು ಕಿತ್ಕೊಂಡು ಸಾಂಬಾರಿಗೋಸ್ಕರ ಅದನ್ನು ಕಟ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನೋಡ್ತಿರ್ಬೋದು ಎಲೆ ಎಷ್ಟೆಷ್ಟು ದೊಡ್ಡದಿದೆ ಅಂದರೆ ಖುಷಿ ಆಗ್ತಾಯಿತ್ತು ನೋಡೋಕ್ಕೆ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ದೊಡ್ಡ ಪತ್ರೆನೂ ಗಿಡ ಅದರಲ್ಲೇ ಇತ್ತು. ಅದು ಯಾವುದು ಇದು ಯಾವುದು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿ ದೊಡ್ಡದಾಗಿ ಬಸಳೆ ಸೊಪ್ಪು ಚೆನ್ನಾಗಿ ಹಬ್ಬಿದೆ. ನೆಲದಲ್ಲಿ ಹಾಕಿದರೆ ತುಂಬಾ ಚೆನ್ನಾಗಿ ಬರುತ್ತೆ, ಹಾಗೆ ಹಬ್ಸಿದ್ರೆ ಅಷ್ಟು ನೀಟಾಗಿ ಬರೋದಿಲ್ಲ. ಇಲ್ಲಿ ಕೆಳಗಡೆ ಹಬ್ಸಿರೋದ್ರಿಂದ ನಾವು ಎಲೆ ಕೂಡ ತುಂಬಾ ದೊಡ್ಡದಾಗಿ ತುಂಬ ಚೆನ್ನಾಗಿ ಬಂದಿದೆ. ನೋಡ್ತಿರ್ಬೋದು ಎಲೆ ಎಷ್ಟು ದೊಡ್ಡದಿದೆ ಅಂತ. ನೋಡಿ, ದಾಸವಾಳದ ಎಲೆ, ದಾಸವಾಳದ ಗಿಡಕ್ಕೆ ತುಂಬಾ ಚೆನ್ನಾಗಿ ಎಲ್ಲ ಸುತ್ಕೊಂಡ್ಬಿಟ್ಟಿದೆ ಬಳ್ಳಿ. ನೋಡಿ, ಸೊಪ್ಪೆಲ್ಲ ಕಟ್ ಮಾಡಿಕೊಂಡು ಫ್ರೆಶ್ ಆಗಿರೋ ಸೊಪ್ಪು. ಆಗ ತಾನೇ ಚಿಗುರು, ಆ ಕಲರು ನೋಡ್ತಿದ್ರು ಬಿಸಿಲಿಗೆ ಹೋದಕ್ಕೂ ತುಂಬಾ ಪಳಪಳ ಅಂತ ಹೊಳಿತಾ ಇದೆ ಸೊಪ್ಪು. ಸೊ ಸೊಪ್ಪೆಲ್ಲ ಕಿತ್ಕೊಂಡಾದಮೇಲೆ ತಗೊಂಡು ಬಂದೆ. ಸಾಂಬಾರು ಮಾಡೇ ಬಿಡೋಣ ತೆಗಿ ಅಂಥೇಳಿ ನಾನು ಸಾಂಬಾರು ಮಾಡಿಬಿಟ್ಟು ಆಮೇಲೆ ಏನೆಲ್ಲ ಮಾಡಿದೆ ಅಂತ ಹೇಳ್ತೀನಿ. ಸೊ ನೋಡಿ, ಸೊಪ್ಪೆಲ್ಲ ಇವಾಗ ತೊಗೊಂಡು ಬಂದಿದ್ದೀನಿ. ಇದನ್ನೆಲ್ಲ ಕ್ಲೀನಾಗಿ ಸೋಸ್ಬಿಟ್ಟು ರೆಡಿ ಮಾಡೋಣ. ಸೊ ನನ್ನ ಮಗಳು ಇವತ್ತು ಏನು ಮಾಡ್ತಿದ್ದಾಳೆ ಅಂತ ನಿಮಗೆ ಗೊತ್ತಾಗಬೇಕಲ್ವ. ಸೈಕಲ್ನ ಮಲಗಿಸ್ಕೊಂಡು ಆರಾಮಾಗಿ ಸ್ಕ್ರೂ ಎಲ್ಲ ಬಿಚ್ಚಿ ರೆಡಿ ಮಾಡ್ತಾ ಇದ್ದಾಳೆ. ಏನು ಅಂತ ಕೇಳಿದೆ ನಾನು, ಅದಕ್ಕೆ ವಾಯ್ಸ್ ಮ್ಯೂಟ್ ಮಾಡಿಲ್ಲ ನಾನು ಅವಳಿಗೆ, ನಿಮಗೆ ಗೊತ್ತಾಗಲಿ ಅವಳು ಏನು ಮಾಡ್ತಿದ್ದಾಳೆ ಅಂತ ಹೇಳೋದಕ್ಕೋಸ್ಕರ. ನೋಡ್ತಿರ್ಬೋದು, ಅದನ್ನು ಮಡ್ಗಾಡ್ದು ಸೈಡಲ್ಲಿ ಇದ್ದಿರುತ್ತಲ್ಲ ಪ್ಲಾಸ್ಟಿಕ್ ಅದನ್ನು ಕೂಡ ಬಿಚ್ಚಿ ಸ್ಕ್ರೂ ಎಲ್ಲ ಬಿಚ್ಚಿದ್ದಾಳೆ. ನನಗೆ ಗೊತ್ತೇ ಇಲ್ಲ, ಕಿಚನಲ್ಲಿ ಏನೋ ಕೆಲಸ ಮಾಡ್ತಾಯಿದ್ದೆ. ಸಡನ್ನಾಗಿ ಬಂದು ನೋಡಿದ್ರೆ ಎಲ್ಲ ಬಿಚ್ಚಿ ಸಪ್ರೇಟಾಗಿ ಮಾಡಿಟ್ಟಿದ್ಲು. ಅದಕ್ಕೆ ನಾನು ಸೈಕಲ್ ಶಾಪಿಗೆ ಕೆಲಸಕ್ಕೆ ಹೋಗು ಅಂತ ಅಂದೆ. ನಾನು ಹೋಗಲ್ಲ ಅಂತ ಹೇಳ್ಕೊಂಡು ಇದು ಮಾಡ್ತಾಯಿದ್ಲು ಅಂತ ಸುಮ್ಮನೆ ತಮಾಷೆ ಮಾಡ್ತಾಯಿದ್ದೆ. ಸೊ ಸೈಕಲ್ ಚೈನ್ ಎಲ್ಲ ಹಾಕಕ್ಕೆ ರೆಡಿ ಮಾಡ್ತಾಯಿದ್ಲು. ಹಾಕಕ್ಕೆ ಗೊತ್ತಾಗಿಲ್ಲ ಅವಳಿಗೆ, ಬಿಚ್ಚಿದ್ಲು. ಇಷ್ಟೆಲ್ಲ ಸರ್ಕಸ್ ಮಾಡಿ ಅಂತೂ ಇಂತೂ ಚೈನ್ ಹಾಕೋಣ ಅಂತ ನೋಡಿದ್ವಿ. ತುಂಬ ಹೊತ್ತು ಟೈಮ್ ಹಿಡಿತಾ ಇತ್ತು, ನಮಗಂತೂ ಹಾಕೋಕ್ಕೆ ಆಗಿರಲಿಲ್ಲ. ನೋಡೋಣ ಅಂತ ಟ್ರೈ ಮಾಡ್ತಾಯಿದ್ದೆ. ಅಮ್ಮ ನಾನೇ ಪರವಾಗಿಲ್ಲ ಬಿಚ್ಚಿದೆ ಅಮ್ಮ ಅಂಥೇಳಿ ಅವಳು ನನಗೆ ತಮಾಷೆ ಮಾಡ್ತಾಯಿದ್ಲು. ಇಬ್ಬರು ಸೇರಿಕೊಂಡು ಹಾಕೋಣ ಅಂಥೇಳಿ ಅವಳಿಗೆ ಸೈಕಲ್ ನಾನು ಬೇಗ ಹಿಂಗೆ ಹೇಳಿದ್ರೆ ಚೈನ್ನ ಮುಂದೆನೇ ಹೋಗ್ಬಿಡ್ತಾಯಿತ್ತು ಸೈಕಲ್ಲು. ನಾನು ಕರೆಕ್ಟಾಗಿ ಹಿಡ್ಕೊ ಪಾರ್ವಿ ಅಂತ ಹೇಳಿ ಅಂತೂ ಇಂತೂ ಚೈನೆಲ್ಲ ಹಾಕ್ಕೊಂಡು ಪಾರ್ಕಿಗೆ ಹೋಗೋಣ ಅಂತ ಬಂದ್ವಿ. ನೋಡಿ, ಪಾರ್ಕಲ್ಲಿ ನಮ್ಮ ಮನೆ ಹತ್ರನೇ ಪಾರ್ಕ್ ಇದೆ. ಮಕ್ಕಳೆಲ್ಲ ಆಟಾಡ್ತಿದ್ದಾರೆ. ನನ್ನ ಮಗಳಂತೂ ಜೋಕಾಲಿ ಅಂತೂ ತುಂಬಾ ಚೆನ್ನಾಗಿ ಆಡ್ತಾಳೆ ಫಾಸ್ಟಾಗಿ. ನನಗೇ ಕೂಡ ಭಯ ಆಗಿಬಿಡುತ್ತೆ, ಬಿದ್ದುಬಿಡ್ತಾಳೋ ಏನೋ ಅಂತ ಭಯ ಆಗುತ್ತೆ. ಸೊ ಮಕ್ಕಳೆಲ್ಲ ಕ್ರಿಕೆಟೆಲ್ಲ ಆಡ್ತಾಯಿದ್ರು ಪಾರ್ಕ್ ಒಳಗಡೆನೆ. ನಾನು ಸಾಕು ಬಾರಪ್ಪ, ಮತ್ತು ಬಾಲ್ ಏನಾದರೂ ಬಿದ್ದುಬಿಟ್ರೆ ಮತ್ತು ಹಿಂಸೆ ಆಗುತ್ತೆ ಅನ್ನೋದಕ್ಕೋಸ್ಕರ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಹಾಗೆ ನಾವು ಹೊರಗಡೆ ಹೋಗೋಣ, ಸ್ವಲ್ಪ ಗ್ರೋಸರಿ ಎಲ್ಲ ತರೋದಿತ್ತು. ಹಾಗಾಗಿ ಗ್ರೋಸರಿ ತಗೊಬರೋಣ ಅಂತ ಮೋರಿಗೆ ಹೋದ್ವಿ. ಮೋರಲ್ಲಿ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿದ್ವಿ. ನನ್ನ ಮಗಳು ನೋಡಿ ಆರಾಮಾಗಿ ಕೂತಿದ್ದಾಳೆ ಟ್ರಾಲಿಯಲ್ಲಿ. ನನ್ನ ಮಗಳಿಗಂತೂ ಆ ಟ್ರಾಲಿ ಮೇಲೆ ಕೂತ್ಕೊಳ್ಳೋದು ತುಂಬಾ ಇಷ್ಟ. ಮೇಲ್ಗಡೆ ಫ್ಲೋರಿಗೆ ಹೋಗೋಕೆ ಅಂದ್ಬಿಟ್ಟು ಲಿಫ್ಟ್ ಹತ್ರ ಬಂದ್ವಿ. ಸೊ ನೋಡ್ತಿರ್ಬೋದು, ಇಲ್ಲಿ ಡ್ರೈ ಫ್ರೂಟ್ಸ್ ಎಲ್ಲ ತುಂಬಾ ಚೆನ್ನಾಗಿ ಆಫರಲ್ಲಿತ್ತು. ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ದೆ, ಹಾಗಾಗಿ ನಾನೇನು ಬೈ ಮಾಡಲಿಲ್ಲ. ಸೊ ನೋಡ್ತಿರ್ಬೋದು, ಕೆಲವೊಂದನ್ನು ಮಾತ್ರ ಪರ್ಚೇಸ್ ಮಾಡ್ಕೊಂಡ್ವಿ. ಆಲ್ಮೋಸ್ಟ್ ಆನ್ಲೈನಲ್ಲೇ ತರಿಸೋದು. ಸೊ ಕೆಲವೊಂದು ಅಲ್ಲಿ ಹೋದಾಗ ನೋಡಿದ್ವಿ, ತೊಗೋಬೇಕನ್ನಿಸಿದ್ದೆಲ್ಲ ತೊಗೊಂಡ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೀಗಿತ್ತು. ನಿಮಗೂ ಕೂಡ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ಒಂದು ಲೈಕು, ಶೇರು, ಕಮೆಂಟು, ಹಾಗೆ ಹೊಸಬ್ರು ಯಾರೇ ನೋಡ್ತಿದ್ರು ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.